ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕಾರ್ಡ್ ನಡಿ ಸರ್ಕಾರ ಆಧಾರ್ನಂತೆ ಅಪಾರ್ ಐಡಿ ಕಾರ್ಡ್ ಜಾರಿ ಮಾಡಿದೆ. ಇದರಡಿ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್, ಶೈಕ್ಷಣಿಕ ಡೇಟಾ, ಪ್ರತಿಫಲಗಳು, ಪದವಿ ಎಲ್ಲವೂ ಡಿಜಿಟಲ್ ಮೂಲಕ ಟ್ರ್ಯಾಕ್ ಮಾಡಬಹುದಾಗಿದೆ. ಹಾಗಾದ್ರೆ ಇದರಿಂದ ಪ್ರಯೋಜನ ಏನಿದೆ? ಮಾಹಿತಿ ತಿಳ್ಕೊಂಡು ಬನ್ನಿ. ವಿದ್ಯಾರ್ಥಿಗಳಿಗಾಗಿ ಬಂತು ಅಪಾರ್ ಐಡಿ. ಏನಿದು ಅಪಾರ್? ಪ್ರಯೋಜನವೇನು? ಶಿಕ್ಷಣ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಅಪಾರ್ ಐಡಿ ಕಾರ್ಡ್ ಅನ್ನ ಆರಂಭ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ 2020 ಪ್ರಕಾರ ಭಾರತದಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಅನನ್ಯ ಐಡಿ ಸಂಖ್ಯೆಗಳನ್ನು ರಚಿಸಲು ಪ್ರಾರಂಭಿಸಿದೆ. ಅಪಾರ್ ಎಂದ್ರೆ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ, APAAR ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಆಧಾರ್ ಕಾರ್ಡ್ ಪರಿಕಲ್ಪನೆಯೇ ಇದಕ್ಕೆ ಪ್ರೇರಣೆ. ಆಧಾರ್ ಮಾದರಿಯಲ್ಲಿಯೇ ವಿದ್ಯಾರ್ಥಿಗಳಿಗೂ 12 ಅಂಕಿಗಳ ವಿಶಿಷ್ಟ ಗುರುತಿನ ಚೀಟಿ ನೀಡಲಾಗುತ್ತೆ. ಇದು ವಿದ್ಯಾರ್ಥಿ ಜೀವಮಾನದ ಗುರುತಿನ ಸಂಖ್ಯೆಯಾಗಿರುತ್ತೆ. ರಾಜ್ಯದ ಎಲ್ಲಾ ಪ್ರಾಥಮಿಕ, ಪ್ರೌಢ ಮತ್ತು ಹೈಯರ್ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಆಧಾರ್ ಸಂಖ್ಯೆಯ ಮಾದರಿಯಲ್ಲಿ 12 ಅಂಕಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸಲಾಗುತ್ತೆ. ಈಗಾಗಲೇ ರಾಜ್ಯ ಪಠ್ಯಕ್ರಮದ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ STS ಅಂದ್ರೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಗುರುತಿನ ಚೀಟಿ ಮತ್ತು ಕೇಂದ್ರ ಸರ್ಕಾರದ PEN ನಂಬರ್ ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಚಾಲ್ತಿಯಲ್ಲಿದೆ. ಅಪಾರ್ ಗುರುತಿನ ಚೀಟಿಗೆ ವಿದ್ಯಾರ್ಥಿಗಳ ಹೆಸರು ನೋಂದಣಿಗೂ ಮುಂಚೆ ಪೋಷಕರ ಒಪ್ಪಿಗೆ ಕಡ್ಡಾಯ. ಪೋಷಕರ ಆಧಾರ್, ಚುನಾವಣಾ ಆಯೋಗ ನೀಡಿದ ವೋಟರ್ಸ್ ಐಡಿ, ಚಾಲನಾ ಪರವಾನಗಿ ನಂಬರ್, ಡ್ರೈವಿಂಗ್ ಲೈಸೆನ್ಸ್ ಲಿಂಕ್ ಮಾಡಿ ವಿದ್ಯಾರ್ಥಿಗಳ ಐಡಿ ಸೃಷ್ಟಿಸಲಾಗುತ್ತೆ. ವಿದ್ಯಾರ್ಥಿಗಳ ಹೆಸರು ನೋಂದಾಯಿಸಲು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದು, ಮುಖ್ಯ ಶಿಕ್ಷಕರು ಪೋಷಕರ ಸಭೆ ಕರೆದು ಅವರ ಒಪ್ಪಿಗೆ ಪಡೆಯುವಂತೆ ಸೂಚಿಸಿದೆ. ಈಗಾಗಲೇ ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಪೋಷಕರ ಒಪ್ಪಿಗೆ ಪಡೆಯುವ ಪ್ರಕ್ರಿಯೆ ಆರಂಭಗೊಂಡಿದೆ. ಅಪಾರ್ ಐಡಿ ಕಾರ್ಡ್ ಪ್ರಯೋಜನಗಳೇನು? ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳಿಗೆ ಜೀವಮಾನದ ಗುರುತಿನ ಸಂಖ್ಯೆಯಾಗಿದ್ದು, ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತೆ. ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳ ಡೇಟಾವನ್ನ ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತೆ. ಉದಾಹರಣೆಗೆ ಕಲಿಕೆಯ ಫಲಿತಾಂಶಗಳು, ಪರೀಕ್ಷೆಯ ಫಲಿತಾಂಶಗಳು, ವರದಿ ಕಾರ್ಡ್, ಆರೋಗ್ಯ ಕಾರ್ಡ್ ಮತ್ತು ಒಲಿಂಪಿಯಾಡ್ಗಳಲ್ಲಿ ಶ್ರೇಯಾಂಕದಂತಹ ಸಹಪಠ್ಯ ಸಾಧನೆಗಳು, ವಿಶೇಷ ಕೌಶಲ್ಯ ತರಬೇತಿಯನ್ನ ಪಡೆಯುವುದು ಇತ್ಯಾದಿ. ಅಪಾರ್ ಸಂಖ್ಯೆಯು ಶಾಲೆ, ಪದವಿ ಕಾಲೇಜು, ಜೂನಿಯರ್ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲಾ ವಯೋಮಾನದ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನ ಟ್ರ್ಯಾಕ್ ಮಾಡುತ್ತೆ. ಇದು ವಿದ್ಯಾರ್ಥಿಯ ಸಂಪೂರ್ಣ ಶೈಕ್ಷಣಿಕ ಡೇಟಾವನ್ನ ಒಳಗೊಂಡಿರುವುದರಿಂದ ವಿದ್ಯಾರ್ಥಿಯನ್ನ ಒಂದು ಶಾಲೆಯಿಂದ ಇನ್ನೊಂದಕ್ಕೆ ವರ್ಗಾವಣೆ ಪ್ರಕ್ರಿಯೆಯನ್ನ ಸುಲಭಗೊಳಿಸುತ್ತೆ. ಹೀಗಾಗಿ ದೇಶದ ಯಾವುದೇ ಭಾಗದಲ್ಲಿ ಹೊಸ ಸಂಸ್ಥೆಗೆ ಪ್ರವೇಶ ಪಡೆಯುವುದು ಸುಲಭವಾಗುತ್ತೆ. ಅಕಸ್ಮಾತ್ ವಿದ್ಯಾರ್ಥಿಗಳು ಶಾಲೆ ಅರ್ಧಕ್ಕೆ ಬಿಟ್ಟು ಬೇರೆ ಕಾರ್ಯಗಳಲ್ಲಿ ನಿರತರಾದರೆ ಈ ಅಪಾರ್ ಸಹಕಾರಿಯಾಗಲಿದೆ. ಇದು ಸ್ಕಾಲರ್ಶಿಪ್ಗಳು, ಪದವಿಗಳು, ರಿವಾರ್ಡ್ಗಳು, ಇತರ ವಿದ್ಯಾರ್ಥಿ ಸಾಲಗಳನ್ನು ಒಳಗೊಂಡಂತೆ ಶೈಕ್ಷಣಿಕ ಡೇಟಾವನ್ನ ಡಿಜಿಟಲ್ ಕೇಂದ್ರೀಕರಿಸುತ್ತೆ. ಅಪಾರ್ ಐಡಿ ನೇರವಾಗಿ ABC ಬ್ಯಾಂಕ್ನೊಂದಿಗೆ ಲಿಂಕ್ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಯು ಸೆಮಿಸ್ಟರ್ ಅಥವಾ ಕೋರ್ಸ್ ಅನ್ನ ಪೂರ್ಣಗೊಳಿಸಿದಾಗ ಕ್ರೆಡಿಟ್ಗಳು ನೇರವಾಗಿ ABCಯಲ್ಲಿ ಪ್ರತಿಫಲಿಸುತ್ತೆ. ಇದು ಭಾರತದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯವಾಗಿರುತ್ತೆ. ಅಪಾರ್ ಐಡಿ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಿದ ಕ್ರೆಡಿಟ್ ಸ್ಕೋರ್ ಅನ್ನು ಅವರ ಉನ್ನತ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳು ನಡೆಸುವ ಪ್ರವೇಶ ಪರೀಕ್ಷೆಗಳಿಗೆ ಬಳಸಬಹುದು. ಅಪಾರ್ ಕಾರ್ಡ್ನಿಂದ ವಿದ್ಯಾರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದು. ಇದು ವಿದ್ಯಾರ್ಥಿಯ ಹೆಸರು, ವಿಳಾಸ, ಹುಟ್ಟಿದ ದಿನಾಂಕ, ಲಿಂಗ, ಫೋಟೋ, ಕ್ರೀಡಾ ಚಟುವಟಿಕೆಗಳು, ಶಿಕ್ಷಣ ಸಾಲಗಳು, ವಿದ್ಯಾರ್ಥಿ ವೇತನಗಳು, ಪ್ರಶಸ್ತಿಗಳು ಇತ್ಯಾದಿ ಮಾಹಿತಿಯನ್ನ ಒಳಗೊಂಡಿದೆ. ಅಪಾರ್ ಐಡಿ ಮೂಲಕ ರಚಿಸಲಾದ ಡಿಜಿಲಾಕರ್ ಖಾತೆಯನ್ನ ವಿದ್ಯಾರ್ಥಿಗಳು ಪಡೆಯುತ್ತಾರೆ. ಅಪಾರ್ ಐಡಿ ಕಾರ್ಡ್ಗಳ ಮೂಲಕ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರದಿಂದ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಶಿಕ್ಷಣ ಸಚಿವಾಲಯವು ಅಪಾರ್ ಕಾರ್ಡ್ನಲ್ಲಿ ಸಂಗ್ರಹವಾಗಿರುವ ಎಲ್ಲಾ ಮಾಹಿತಿಯನ್ನ ಸುರಕ್ಷಿತವಾಗಿರಿಸುತ್ತೆ. ಅದರ ದುರುಪಯೋಗದ ಸಾಧ್ಯತೆಯೂ ಕೂಡ ಅತ್ಯಲ್ಪವಾಗಿರುತ್ತೆ. ಇದು ಈ ಮಾಹಿತಿಯನ್ನ ಶೈಕ್ಷಣಿಕ ಬಳಕೆಗಾಗಿ ಮಾತ್ರ ಬಳಸಲಾಗುತ್ತೆ. ಆನ್ಲೈನ್ನಲ್ಲಿ ಅಪಾರ್ ಐಡಿ ನೋಂದಣಿ. ಅಪಾರ್ ಐಡಿಗಾಗಿ ನೋಂದಾಯಿಸಲು ವಿದ್ಯಾರ್ಥಿಗಳು ಮಾನ್ಯವಾದ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕು. ಅವರು ಡಿಜಿಲಾಕರ್ನಲ್ಲಿ ಖಾತೆಯನ್ನ ಸಹ ರಚಿಸಬೇಕು. ಅದನ್ನ EKYCಗಾಗಿ ಬಳಸಲಾಗುತ್ತೆ. ಶಾಲೆಗಳು ಮತ್ತು ಕಾಲೇಜುಗಳು ಪೋಷಕರ ಒಪ್ಪಿಗೆಯನ್ನ ಪಡೆದ ನಂತರವೇ ತಮ್ಮ ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಕಾರ್ಡ್ಗಳ ನೋಂದಣಿಯನ್ನ ಪ್ರಾರಂಭಿಸಬೇಕು. ಯಾವುದೇ ಸಮಯದಲ್ಲಿ ಪೋಷಕರು ತಮ್ಮ ಒಪ್ಪಿಗೆಯನ್ನ ಹಿಂಪಡೆಯಬಹುದು. ಶಾಲೆಗಳು ಮತ್ತು ಕಾಲೇಜುಗಳು ಮಕ್ಕಳಿಗೆ ಫಾರ್ಮ್ಯಾಟ್ ಫಾರ್ಮ್ ಅನ್ನ ನೀಡಬೇಕು. ಅದನ್ನ ಪೋಷಕರು ಭರ್ತಿ ಮಾಡಿ ಸಲ್ಲಿಸಬೇಕು. ಪೋಷಕರ ಒಪ್ಪಿಗೆಯನ್ನ ಪಡೆದ ನಂತರ ಶಾಲೆಗಳು ಅಪಾರ್ ಐಡಿ ಕಾರ್ಡ್ ಅನ್ನ ರಚಿಸುತ್ತೆ. ಅಪಾರ್ ಐಡಿ ರಿಜಿಸ್ಟ್ರೇಷನ್ ಹೇಗೆ? ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ವೆಬ್ಸೈಟ್ಗೆ ಭೇಟಿ ನೀಡಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ.
ಮತ್ತು ಸ್ಟೂಡೆಂಟ್ ಆಯ್ಕೆಯನ್ನ ಆರಿಸಿ. ಡಿಜಿಲಾಕರ್ ಖಾತೆಯನ್ನ ರಚಿಸಲು ಸೈನ್ ಅಪ್ ಕ್ಲಿಕ್ ಮಾಡಿ ಮತ್ತು ಮೊಬೈಲ್, ವಿಳಾಸ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನು ನಮೂದಿಸಿ. ರುಜುವಾತುಗಳನ್ನು ಬಳಸಿಕೊಂಡು ಡಿಜಿಲಾಕರ್ ಖಾತೆಗೆ ಲಾಗಿನ್ ಮಾಡಿ. ಕೆವೈಸಿ ಪರಿಶೀಲನೆಗಾಗಿ ಎಬಿಸಿಯೊಂದಿಗೆ ಆಧಾರ್ ಕಾರ್ಡ್ ವಿವರಗಳನ್ನು ಹಂಚಿಕೊಳ್ಳಲು ಡಿಜಿಲಾಕರ್ ನಿಮ್ಮ ಒಪ್ಪಿಗೆಯನ್ನ ಕೇಳುತ್ತೆ. ಐ ಅಗ್ರಿ ಎಂದು ಆಯ್ಕೆ ಮಾಡಿ. ಶಾಲೆ ಅಥವಾ ವಿಶ್ವವಿದ್ಯಾಲಯದ ಹೆಸರು, ತರಗತಿ, ಕೋರ್ಸ್ ಹೆಸರು ಇತ್ಯಾದಿಗಳಂತಹ ಶೈಕ್ಷಣಿಕ ವಿವರಗಳನ್ನು ನಮೂದಿಸಿ. ಫಾರ್ಮ್ ಅನ್ನ ಸಲ್ಲಿಸಿ ಮತ್ತು ಅಪಾರ್ ಐಡಿ ಕಾರ್ಡ್ ಅನ್ನ ರಚಿಸಲಾಗುತ್ತೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ವೆಬ್ಸೈಟ್ಗೆ ಲಾಗಿನ್ ಮಾಡಿ. ಡ್ಯಾಶ್ ಬೋರ್ಡ್ನಲ್ಲಿ ಅಪಾರ್ ಕಾರ್ಡ್ ಡೌನ್ಲೋಡ್ ಆಯ್ಕೆಯನ್ನ ಪತ್ತೆ ಮಾಡಿ ಮತ್ತು ಕ್ಲಿಕ್ ಮಾಡಿ. ಅಪಾರ್ ಕಾರ್ಡ್ ಪರದೆಯ ಮೇಲೆ ಕಾಣಿಸುತ್ತೆ. ಡೌನ್ಲೋಡ್ ಅಥವಾ ಪ್ರಿಂಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಅಪಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.